ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಕುನಾಫಾ ರೆಸಿಪಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಸಾಫ್ಟ್ ಆಗಿರುವಂಥ ಶಾವಿಗೆ ಬೇಕು. ಒಂದು ಬೌಲ್ ಶಾವಿಗೆ ತಗೊಳ್ಳಿ, ಅದರಲ್ಲಿ ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ ನಂತರ ಒಂದು ಪ್ಯಾನ್ ತಗೊಳ್ಳಿ. ಪ್ಯಾನಲ್ಲಿ 1 ಕಪ್ಪು ಆಗೋಷ್ಟು ಹಾಲು, ಒಂದು ಅರ್ಧ ಕಪ್ಪು ಮಿಲ್ಕ್ ಪೌಡರು ಮತ್ತು ಅರ್ಧ ಕಪ್ಪು ಕಾರ್ನ್ಫ್ಲೋರ್ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಸ್ವಲ್ಪ ಕ್ರೀಮ್ ಥರ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಮಿಕ್ಸ್ ಮಾಡದೇ ಇದ್ದರೆ ಗಂಟಾಗಿಬಿಡುತ್ತೆ. ಅದಕ್ಕೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಆದಮೇಲೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ರೆಡಿ ಆಗ್ತಾ ಇದೆ, ಗಟ್ಟಿ ಸ್ಟ್ರಕ್ಚರ್ ಬರ್ತಾ ಇದೆ ನೋಡಿ. ಅದಾದಮೇಲೆ 1 ಕಪ್ಪು ಆಗೋಷ್ಟು ಚೀಸ್ ಹಾಕ್ಕೊಂಡಿದ್ದೀನಿ. ಚೀಸು ಮೆಲ್ಟ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆಗೋಕ್ಕೆ ಒಂದು 5 ನಿಮಿಷ ತಗೊಳುತ್ತೆ. ಇದು ನೋಡಿ, ಈ ಥರ ಸ್ಟ್ರಕ್ಚರ್ ಇರಬೇಕು ಅದರದ್ದು, ನೋಡೋಕ್ಕೆ ಕ್ರೀಮಿಯಾಗಿ. ಇದೆಲ್ಲ ಮಾಡೋವಾಗ ನೀವು ಗ್ಯಾಸು ಲೋಲೇ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ಜಾಸ್ತಿ ಇಟ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ಸೊ ಇವಾಗ ನಮ್ಮ ಕ್ರೀಮ್ ರೆಡಿ ಆಗಿದೆ. ತಣ್ಣಗಾಗೋಕ್ಕೆ ಇಟ್ಬಿಡಿ, ಒಂದು ಹಾಫ್ ಆನ್ ಅವರ್ ಆಗುತ್ತೆ ತಣ್ಣಗಾಗೋಕ್ಕೆ. ಸೊ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಳ್ಳಿ. ಅಲ್ಯೂಮಿನಿಯಮ್ ಆದರೂ ನಡೆಯುತ್ತೆ, ಇಲ್ಲ ಸ್ಟೀಲ್ ಆದರೂ ನಡೆಯುತ್ತೆ. ಅದರಲ್ಲಿ ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೌರಿ. ಅದಾದಮೇಲೆ ನಾವು ಆವಾಗಲೇ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿರೋಂಥ ನಮ್ಮ ಶಾವಿಗೆನ ಹಾಕಿ ಇಲ್ಲಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ. ಜಾಸ್ತಿ ದಪ್ಪ ಲೇಯರ್ ಏನು ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತೆಳುವಾಗಿರೋ ಲೇಯರೇ ಹಾಕ್ಕೊಳ್ಳಿ. ಚೆನ್ನಾಗಿ ಲೇಯರ್ ಹಾಕ್ಕೊಂಡ ತಕ್ಷಣ ಒಂದೇನೋ ಇದು ಪ್ರೆಸ್ ಮಾಡೋದು ಇರುತ್ತಲ್ವ, ಅದರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಕೆಳಗಡೆ ಶಾವಿಗೆ. ಅದಾದಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಕ್ರೀಮು, ಅದ್ರ ಮೇಲೆ ಚೆನ್ನಾಗಿ ಹಾಕಿ ಸ್ಪ್ರೆಡ್ ಮಾಡಿ. ಎಲ್ಲ ಕಡೆ ಆಗೋ ಹಾಗೆ ಸ್ಪ್ರೆಡ್ ಮಾಡಿ ನೀಟಾಗಿ. ಇದಾದ ನಂತರ ಮತ್ತೆ ಮೇಲೆ ಒಂದು ಲೇಯರ್ ಶಾವಿಗೆನ ಹಾಕ್ಕೊಳ್ಳಿ. ಶಾವಿಗೆ ಹಾಕ್ಕೊಂಡು ಬೇಕಿದ್ದರೆ ನೀವು ಇದರಲ್ಲಿ ಪಿಸ್ತಾ ಪೌಡರ್ನು ಇವಾಗೂ ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ಟಲ್ಲಿನೂ ಹಾಕ್ಕೋಬೋದು. ನಾನು ಇವಾಗ ಹಾಕ್ಕೊಂಡಿಲ್ಲ, ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಲೇಯರ್ ಶಾವಿಗೆ ಹಾಕಿ ಅದರ ಮೇಲೆ ಸ್ವಲ್ಪ ತುಪ್ಪನ ಹೀಗೆಲ್ಲ ಎಲ್ಲ ಕಡೆ ಹಾಕಿ ಇದನ್ನು ಗ್ಯಾಸ್ ಮೇಲೂ ಮಾಡಬಹುದು, ಇಲ್ಲಾಂದರೆ ಈ ಥರ ಏರ್ ಫ್ರೈಯರು ಇಲ್ಲ ಓವನ್ ಇದ್ರೂ ಅದರಲ್ಲೂ ಮಾಡಿಕೊಡ್ಬೋದು. ಇದನ್ನು ನಾನು 120 ಡಿಗ್ರಿ ಟೆಂಪ್ರೇಚರಲ್ಲಿ 10 ನಿಮಿಷನ ಇಟ್ಕೊಂಡಿದ್ದೀನಿ. ಅದಾದ ನಂತರ ಹೀಗಾಗುತ್ತೆ, ಬೇಯಿಸಿದ ನಂತರ ಇದು ಹೀಗಾಗುತ್ತೆ. ಮತ್ತೊಂದು ಯಾವುದಾದ್ರೂ ಪಾತ್ರೆ ತೊಗೊಂಡು ಅದರಲ್ಲಿ ಮತ್ತೆ ಈ ಥರ ಉಲ್ಟಾ ಟ್ರಾನ್ಸ್ಪರೆಂಟ್ ಮಾಡಿಕೊಂಡು ಇನ್ನೂ 10 ನಿಮಿಷ ನೀವು ಬೇಯಿಸಬೇಕಾಗುತ್ತೆ ಇದನ್ನು. ಯಾಕಂದರೆ ಎರಡೂ ಕಡೆ ಬೇಯಬೇಕಲ್ವ ಚೆನ್ನಾಗಿ, ಅದಕ್ಕೋಸ್ಕರ ನಾವು ಎರಡೂ ಸೈಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಈ ಥರ ಟ್ರಾನ್ಸ್ಪರೆಂಟ್ ಮಾಡ್ಕೊಂಡಿದ್ದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನಾನಿವಾಗ ಶುಗರ್ ಸಿರಪ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ನೀರು, ಅರ್ಧ ಕಪ್ಪು ಸಕ್ಕರೆ, ಒಂದು ಸ್ವಲ್ಪ ಕೇಸರಿ,
2 ಏಲಕ್ಕಿ ಹಾಕಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಇವಾಗ ಕುನಾಫ 2 ಕಡೆ ಬೇಯಿಸ್ಕೊಂಡು ಆಗಿದೆ. ಇದರ ಮೇಲೆ ಇವಾಗ ನಾನು ಪಿಸ್ತಾ ಪೌಡ್ರನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪಿಸ್ತಾ ಪೌಡ್ರನ್ನ ಹಾಕಿ ಮತ್ತು ನಾವು ಮಾಡಿಕೊಂಡು ಇಟ್ಕೊಂಡಿರೋಂಥ ಶುಗರ್ ಸಿರಪ್ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ರುಚಿ ಬೇಕಾಗೋರು ಜಾಸ್ತಿ ಹಾಕ್ಕೊಳ್ಳಿ ಸಿರಪ್ಪು, ಇಲ್ಲ ಜಾಸ್ತಿ ಸ್ವೀಟ್ ಇಷ್ಟ ಆಗದೇ ಇರೋರು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಎಕ್ಸ್ಟ್ರಾ ಇದ್ರ ಮೇಲೆ ತುಪ್ಪನೂ ಹಾಕ್ಕೋಬೋದು. ನೋಡಿ ಇವಾಗ ಫೈನಲಿ ರೆಡಿ ಆಗಿದೆ ನಮ್ಮ ಕುನಾಫಾ ರೆಸಿಪಿ. ನನ್ನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.